ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಮಾಣ ಹೆಚ್ಚಾಗ್ತದೆ, ಕೇಸ್ಗಳ ಸಂಖ್ಯೆ. ಮತ್ತು ಇನ್ನೊಂದು ನೋಡಿ, ಕೋವಿಡ್ ಕೇಸ್ಗಳು ನಾವು ಟೆಸ್ಟ್ ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಕೇಸ್ಗಳು ಹೆಚ್ಚಾಗ್ತದೆ. ಆದರೆ ಈಗ ನಿನ್ನೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಸಭೆ ಸೇರಿ ನಿನ್ನೆ ಎಲ್ಲ ಅವರು ಚರ್ಚೆ ಮಾಡಿದ್ದಾರೆ. ಸೊ ಅವರು ಶಿಫಾರಸುಗಳನ್ನು ಕೂಡ ಈಗ ನಾಳೆ ನಮ್ಮ ಕ್ಯಾಬಿನೆಟ್ ಉಪಸಮಿತಿ ಸಭೆ ಸೇರ್ತಾ ಇದೆ. ಆ ಸಮಿತಿಯಲ್ಲಿ ಏನೇನು ಸಲಹೆಗಳು ನಿನ್ನೆ ಏನು ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಸೇರಿ ಚರ್ಚೆ ಮಾಡಿ ನಮಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ನಾವು ಸಮಾಲೋಚನೆ ಮಾಡಿ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಆದರೆ ಒಂದೇನಂತ ಹೇಳಿದ್ರೆ, ಎಲ್ಲರೂ ಕೂಡ ಜಾಗ್ರತೆ ಇರಿ ಅಂತ ಹೇಳಿದರೆ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೇ ನಿರ್ಬಂಧನೆ ಅಥವಾ ಬೇರೆ ಇನ್ನೇನಾದರೂ ನಾವು ನಿಲ್ಲಿಸುವಂಥದ್ದು ಏನೂ ಇಲ್ಲ. ನಾವು ನಿಗ್ರಹವನ್ನು ವಹಿಸಬೇಕಾಗ್ತದೆ, ಅದು ಮುಖ್ಯ. ತಾಂತ್ರಿಕ ಸಲಹಾ ಸಮಿತಿ ಏನಾದರೂ ಸಜೆಷನ್ಸ್ ಕೊಟ್ಟಿದೆ? ಅದು ಕೊಟ್ಟಿದ್ದಾರೆ. ಆ ಸಜೆಷನ್ಸ್ ಮೇಲೆ ನಾವು ನಾಳೆ ಕ್ಯಾಬಿನೆಟ್ ಸಬ್ ಕಮಿಟಿಲಿ ನಾವು ಚರ್ಚೆ ಮಾಡ್ತೀವಿ. ಅದು ನೋಡಿ, ಅದು ಈಗ ನಾವು ಹೇಳೋಕ್ಕೆ ಸರಿ ಹೋಗೋದಿಲ್ಲ. ಅದು ಸಜೆಷನ್ಸು ನಾನು ನೋಡಿಲ್ಲ. ಸಜೆಷನ್ಸ್ ಅವರು ನಿನ್ನೆ ಕೂತ್ಕೊಂಡೆಲ್ಲ ಮೀಟಿಂಗ್ ಮಾಡಿದ್ದಾರೆ. ಸೊ ಆ ಸಜೆಷನ್ಸ್ ಇವತ್ತು ಬಹುಶಃ ನಮ್ಮ ಇಲಾಖೆ ಕಳಿಸ್ಕೊಟ್ಟ ನಂತರ ನಾಳೆ ಅದನ್ನು ನಾವು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಲಿ ಚರ್ಚೆ ಮಾಡ್ತೀವಿ. ಆ ಸಲಹೆಗಳ ಮೇಲೆ ನಾವು ಮುಂದಿನ ತೀರ್ಮಾನ ತಗೊಳ್ತೀವಿ. ಹೊಸ ವರ್ಷ ಆಚರಣೆಗೆ ಒಂದಷ್ಟು ನಿರ್ಬಂಧ ಆ ಥರ ನೋಡಿ, ಇದುವರೆಗೂ ಯಾವ ನಿರ್ಬಂಧನೆ ಇಲ್ಲ. ನಿರ್ಬಂಧನೆ ಹಾಕುವಂಥ ಯಾವುದೋ ಸನ್ನಿವೇಶನೂ ಕೂಡ ಕಾಣ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಎಲ್ಲೂ ಕೂಡ ಇಡೀ ದೇಶದಲ್ಲೇ ಅಥವಾ ಪ್ರಪಂಚದಲ್ಲಿ ಎಲ್ಲೂ ನಿರ್ಬಂಧನೆ ಮಾಡಿಲ್ಲ. ಇದು ಏನು JN.1 ವೇರಿಯಂಟ್ ಏನಿದೆ ಅದೆಲ್ಲ ಕಡೆ ಬಂದಿದ್ದರೂ ಕೂಡ ಅದರಿಂದ ನಿರ್ಬಂಧನೆ ಮಾಡುವಂಥದ್ದು ಎಲ್ಲೂ ಕೂಡ ಆ ಥರ ಕ್ರಮ ಆಗಿಲ್ಲ. ಕೇಂದ್ರ ಸರ್ಕಾರ ಕೂಡ ಆ ಥರ ಯಾವುದೇ ಗೈಡ್ಲೈನ್ಸ್ ಮಾರ್ಗಸೂಚಿಗಳಿಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಕೂಡ ಆ ಥರ ಮಾರ್ಗಸೂಚಿ ಇಲ್ಲ. ಏನೇ ಇದ್ದರೂ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನು ಹೇಳ್ತದೆ ಅದನ್ನು ನೋಡಿಕೊಂಡು ಬೇರೆ ಏನು ಉಳಿದಿರತಕ್ಕಂಥ ವಿಚಾರಗಳು ಚರ್ಚೆ ಮಾಡಿ ನಾಳೆ ಒಂದು ತೀರ್ಮಾನ ಮಾಡ್ತೀವಿ. ವಿರೋಧ ಪಕ್ಷ ನಾಯಕರು ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ, ಕೋವಿಡ್ ವಿಚಾರ ಸರ್ಕಾರ ನಿದ್ದೆಗೆ ಜಾರಿದೆ, ನಮ್ಮಷ್ಟು ಎಚ್ಚರಿಕೆ ಬಹುಶಃ ಇಡೀ ದೇಶದಲ್ಲೇ ಯಾರೂ ಕೂಡ ಮಾಡಿಲ್ಲ. ನಾವು ಮೊದಲೇ ಎಲ್ಲ ಸಭೆಗಳು ಮಾಡಿ ಕೂತ್ಕೊಂಡು ತೀರ್ಮಾನ ಮಾಡಿ ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ನಾವು ಭಾಳ ಮುಂಜಾಗ್ರತೆ ಕ್ರಮ ತೊಗೊಳಕ್ಕೆ ಮೊದಲೇ ಹೊರಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ. ನಮ್ಮ ಆರೋಗ್ಯ ವ್ಯವಸ್ಥೆಗಳು ಸರಿಯಾಗಿದೆಯಾ, ಏನೇನು ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು, ಏನೇನು ತರಿಸ್ಕೊಳ್ಬೇಕು, ಔಷಧಿಗಳೇನು ತರಿಸ್ಕೋಬೇಕು, ಈಗ ಟೆಸ್ಟ್ ಕಿಟ್ಸ್ ತರಿಸ್ಕೊಳ್ತಕ್ಕಂಥದ್ದಕ್ಕೂ ಮಾಡಿದ್ದೀವಿ. ಎಲ್ಲ ಮಾಡಿ, ಆದರೆ ನಾವು ಜನರಲ್ ಪ್ಯಾನಿಕ್ಕನ್ನು ಸೃಷ್ಟಿ ಮಾಡಬಾರ್ದು. ಅಶೋಕ್ ಅವ್ರಿಗೆ ಪ್ಯಾನಿಕ್ಕನ್ನು ಅಥವಾ ಭಯ ಸೃಷ್ಟಿ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಅದು ಬೇರೆ ವಿಚಾರ. ಇಡೀ ಮತ್ತು ದೇಶದಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳು ಏನು ಹೇಳ್ತದೆ ಅವ್ರು ಅಶೋಕ್ ಅವ್ರು ಕೇಳ್ಕೊಳ್ಳಿ ಸ್ವಲ್ಪ ಅಲ್ವಾ. ಕೇಂದ್ರ ಸರ್ಕಾರ ಏನು ಹೇಳಿದೆ, ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರು ಏನು ಹೇಳಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಅವಾಗ ಸರಿ ಇರ್ತದೆ. ಸುಮ್ಮನೆ ರಾಜಕೀಯ ಮಾಡೋದು ಬೇಕಾಗಿಲ್ಲ ಇದರಲ್ಲಿ. ಇವತ್ತು ಖಂಡಿತವಾಗಿಯೂ ನಾವು ಜವಾಬ್ದಾರಿಯುತವಾಗಿ ನಡ್ಕೊಳ್ತಾ ಇದ್ದೀವಿ. ಮುಖ್ಯಮಂತ್ರಿಯವರು ಕೂಡ ಸಭೆ ಕರೆಸಿದ್ದಾರೆ. ನಾನು 3-4 ಸಭೆ ಮಾಡಿದ್ದೇನೆ. ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಅವರು ಸಭೆ ಮಾಡಿದ್ದಾರೆ. ಸೊ ನಾವೆಲ್ಲ ಎಚ್ಚೆತ್ಕೊಂಡು ಇಡೀ ರಾಜ್ಯದಲ್ಲಿ ಸನ್ನದ್ಧರಾಗಿದ್ದೇವೆ. ಆದರೆ ಖಂಡಿತವಾಗಿಯೂ ಭಯಭೀತಿ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಏನು ಮಾಡಿದ್ರೆ ಸರಿ ಇರ್ತದೆ ಅಂತ ತಾಂತ್ರಿಕ ತಜ್ಞರ ಆಧಾರ ಅವರ ಒಂದು ಸಲಹೆಗಳ ಮೇಲೆ ತೊಗೊಳ್ಬೇಕೆ ಹೊರತು ನಾನೇನೋ ಹೇಳ್ತೀನಿ ಅಶೋಕ್ ಅವರೇನು ಹೇಳ್ತಾರೆ ಆ ಥರ ಮಾಡಬೇಕು ಅಂತ ಏನಿಲ್ಲ ಇದರಲ್ಲಿ ಅಲ್ವಾ. ಮತ್ತು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಹಿಂದೆ ಆದಂಥ ತಪ್ಪುಗಳು ಮರುಕಳಿಸಬಾರ್ದು, ಹಿಂದೆ ಭಾಳಷ್ಟು ತಪ್ಪುಗಳಾಗಿತ್ತು ಅದು ಮತ್ತೆ ಆಗಬಾರ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ನಿಮ್ಮ ಸಚಿವರಿಂದ ಶಿವಾನಂದ ಪಾಟೀಲ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬರಗಾಲ ಬರಲಿ ಅಂತೇಳಿ ರೈತರು ಕಾಯ್ತಿರ್ತಾರೆ, ಬರಗಾಲ ಬಂದರೆ ಸಾಲ ಮನ್ನಾ ಆಗುತ್ತೆ ಅಂತೇಳಿ ಒಂದು ಅಪೇಕ್ಷೆ ಪಡ್ತಿರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿ. ನಾನು ಗೊತ್ತಿಲ್ಲಪ್ಪ, ನಾನು ಇನ್ನೂ ನೋಡಿಲ್ಲ. ನಾನು ಬೆಳಗ್ಗೆಯಿಂದ ಜನರ ಭೇಟಿ ಮಾಡ್ತಾ ಇದ್ದೀನಿ. ಅವ್ರು ಯಾವ ಆಧಾರದ ಮೇಲೆ ಹೇಳಿದ್ರು ಹೇಗೆ ಅಂತ ನನಗಂತೂ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.